ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭವಾಗಿದೆ. ಈ ನಡುವೆ ರಾಮಲಲ್ಲಾ ವಿಗ್ರಹ ಕೆತ್ತಿರುವಂತಹ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ಮೆಚ್ಚುಗೆಯ ಮಹಾಪೂರ್ವೇ ಹರಿದು ಬಂದಿದೆ. ಮತ್ತೊಂದೆಡೆ ಅಯೋಧ್ಯೆ ಮಾಡೆಲ್ಗೆ ದೇಶ ವಿದೇಶಗಳಲ್ಲಿ ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ. ದೇಶದ ಕೋಟಿ ಕೋಟಿ ಭಕ್ತರು ಕಾತರದಿಂದ ನಿರೀಕ್ಷಿಸುತ್ತಿರುವ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ಜನವರಿ 22ರಂದು ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಮೈಸೂರಿನ ಶಿಲ್ಪಿಯಾದ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ಬಾಲರಾಮನ ಮೂರ್ತಿ ಫೈನಲ್ ಆಗಿದೆ. 51 ಇಂಚು ಉದ್ದ 3 ಅಡಿ ಅಗಲವಿರುವ ಕಲ್ಲಿನ ವಿಗ್ರಹ ಕೆತ್ತಲಾಗಿದೆ. ಮಗುವಿನ ಕಣ್ಣುಗಳ ಮುಗ್ಧತೆ, ತುಂಟತನದ ನೋಟ, ತುಟಿಗಳಲ್ಲಿ ಮುಗುಳ್ನಗೆ ಹಾಗೂ ಮುಖದಲ್ಲೊಂದು ಗಾಂಭೀರ್ಯತೆ, ಇದೆಲ್ಲ ಭಾವಗಳು ಶಿಲ್ಪದಲ್ಲಿ ಬರಬೇಕು ಅಂತ ಹೇಳಿದ್ದ ರೀತಿ ಶಿಲ್ಪಿ ಯೋಗಿರಾಜ್ ವಿಗ್ರಹವನ್ನ 6 ತಿಂಗಳಿನಲ್ಲಿ ಕೆತ್ತನೆ ಮಾಡಿ ಮುಗಿಸಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಅರುಣ್ ಯೋಗಿರಾಜ್ಗೆ ಆತ್ಮೀಯವಾಗಿ ಬೀಳ್ಕೊಟ್ಟ ಟ್ರಸ್ಟಿಗಳು. ರಾಮನ ಮೂರ್ತಿ ಕೆತ್ತನೆ ಮಾಡಿದ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಟ್ರಸ್ಟಿಗಳು ಆತ್ಮೀಯವಾಗಿ ಬೀಳ್ಕೊಟ್ಟಿದ್ದಾರೆ. ಶ್ರೀರಾಮ ಮಂದಿರ ಮಾಡೆಲ್ ನೀಡಿ ಅರುಣ್ರನ್ನ ಬೀಳ್ಕೊಡುವ ವಿಡಿಯೋ ಬಿಡುಗಡೆಯಾಗಿದ್ದು, ಉತ್ತರ ಪ್ರದೇಶದಲ್ಲಿ ಮೂರ್ತಿಯನ್ನ ಕೆತ್ತನೆ ಮಾಡಿದ ಅನುಭವದ ಬಗ್ಗೆ ಶಿಲ್ಪಿ ಯೋಗಿರಾಜ್ ಅವರು ಮಾತನಾಡಿದ್ದಾರೆ. आने के वक्त मेरे को बहुत दुख हो रहा था, क्या हमको अयोध्या में जाके काम कर रहे हैं. अभी सच में बोल रहा हूँ, इधर से जाने के लिए मेरे को दुख हो रहा है. इतना हमको इमोशनली कनेक्ट हो चुका है. नोइंग हम बहुत कनेक्ट हो चुका है. ರಾಮ ಮಂದಿರ ಉದ್ಘಾಟನೆಗೆ ಬರಲು ರಜನಿಕಾಂತ್ಗೆ ಆಹ್ವಾನ. ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರನ್ನ ಆಹ್ವಾನಿಸಲಾಗ್ತಿದೆ. ಇದೀಗ ಭಾರತೀಯ ಸಿನಿಮಾ ರಂಗದ ಸೂಪರ್ ಸ್ಟಾರ್ ಕನ್ನಡಿಗ ರಜನಿಕಾಂತ್ ಅವರಿಗೆ ಆಹ್ವಾನ ನೀಡಲಾಗಿದೆ. ಬಿಜೆಪಿ ನಾಯಕ ಅರ್ಜುನ ಮೂರ್ತಿ ಅವರು ಆಹ್ವಾನವನ್ನ ನೀಡಿದ್ದಾರೆ. ಆಹ್ವಾನ ನೀಡುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಯೋಧ್ಯೆ ರಾಮ ಮಂದಿರದ ಮಾಡೆಲ್ಗೆ ಡಿಮ್ಯಾಂಡ್. ಅಮೆರಿಕ ಮತ್ತು ನ್ಯೂಜಿಲೆಂಡ್ನಲ್ಲೂ ಭಾರಿ ಬೇಡಿಕೆ. ಅಯೋಧ್ಯೆ ರಾಮ ಮಂದಿರದ ಮಾಡೆಲ್ಗೆ ದೇಶಾದ್ಯಂತ ಭಾರಿ ಬೇಡಿಕೆ ವ್ಯಕ್ತವಾಗ್ತಿದೆ. ಪಾಕೆಟ್ ಮಾಡೆಲ್ನಲ್ಲಿ ರಾಮ ಮಂದಿರ 4 ಇಂಚು ಉದ್ದ 2.5 ಇಂಚು ಅಗಲ ಇರಲಿದ್ದು, ಇದಕ್ಕೆ ತಲಾ ₹100 ಇರಲಿದೆ. ಅಯೋಧ್ಯೆಯ ಬೀದಿಗಳಲ್ಲಿ ಈ ಮಾಡೆಲ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ವಿದೇಶಗಳಲ್ಲೂ ಈ ಮಾಡೆಲ್ಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಅಮೆರಿಕದಲ್ಲಿರುವ ಅನಿವಾಸಿ ಭಾರತೀಯ ವ್ಯಕ್ತಿಯೊಬ್ಬರು 18 ಇಂಚು ಉದ್ದ 10 ಇಂಚು ಅಗಲದ ರಾಮ ಮಂದಿರ ಮಾಡೆಲ್ಗೆ ಬೇಡಿಕೆ ಇಟ್ಟಿದ್ದಾರೆ. ಅದೇ ನ್ಯೂಜಿಲೆಂಡ್ನಿಂದ ಇಬ್ಬರು ಅನಿವಾಸಿ ಭಾರತೀಯರು ಕೇಳಿದ್ದಾರೆ. ಒಬ್ಬರು 25 ಇಂಚು ಉದ್ದ, ಮತ್ತೊಬ್ಬರು 20 ಇಂಚು ಉದ್ದದ ರಾಮ ಮಂದಿರ ಮಾಡೆಲ್ಗೆ ಬೇಡಿಕೆ ಇಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9.